ಆದರೂ ಅಲ್ಲಿ ಏನಾಗುತ್ತೆ ಎನ್ನುವುದು ಕ್ಯಾಮೆರಾದ ಸಹಾಯದಿಂದ ಹೊರಗೆ ಫಿಕ್ಸ್ ಮಾಡಿದ ಟಿವಿಯಲ್ಲಿ ಕಾಣುತ್ತಿತ್ತು. ಅದರಲ್ಲಿ ಡೇವಿಡ್ ನಡೆಸಿದ ಬಿಡುಗಡೆಯ ಹೋರಾಟ ದಾಖಲಾಯಿತು. ಇನ್ನೇನು ಸ್ಫೋಟಕ್ಕೆ ಕ್ಷಣಗಣನೆ. 5, 4, 3, 2, 1, 0. ಕ್ಯಾಮರಾ ಬ್ಲಾಂಕ್ ಆಯಿತು. ಡೇವಿಡ್ಗೆ ಏನಾಯ್ತು? ಜನರ ಎದೆ ಡವಡವ ಎನ್ನಲಾರಂಭಿಸಿತು. ಅದೊಂದಷ್ಟು ಮೌನದ ಕ್ಷಣ. ಅಷ್ಟರಲ್ಲಿ ದೂರದ ಸ್ಟೀಲ್ ಟೇಬಲ್ ಮೇಲೆ ಹಾಸಿದ್ದ ಬಟ್ಟೆ ಯಾಕೋ ಮಿಸುಕಾಡಲಾರಂಭಿಸಿತು. ಹಾಗೆ ನೋಡ್ತಾ ನೋಡ್ತಾ ಡೇವಿಡ್ ಆ ಬಟ್ಟೆಯ ನಡುವಿನಿಂದ ಎದ್ದು ನಿಲ್ತಾನೆ. ಜನರಿಗೆ ಖುಷಿಯೋ ಖುಷಿ. ವಿಶ್ವದಾದ್ಯಂತ ಸುದ್ದಿ ಮಾಡಿದ ಜನಮನ ಗೆದ್ದ ಡೇವಿಡ್ರ ಮ್ಯಾಜಿಕ್ ಟ್ರಿಕ್ ಇದು. ಅಲ್ಲಿ ಆತ ಮಾಯ ಮಾಡಿದ್ದು ಒಂದು ವಿಮಾನವನ್ನ. ಲಿಬರ್ಟಿ ಕಟ್ಟಡವನ್ನೇ ಮಾಯ ಮಾಡಿದವನಿಗೆ ಇದೇ ಮಹಾ ಅಂತಿರ. ಆದರೆ ವಿಮಾನವನ್ನು ಮಾಯ ಮಾಡಿದ ರೀತಿ ಮಾತ್ರ ವಿಶಿಷ್ಟ. 7 ಟನ್ ಭಾರದ ವಿಮಾನವನ್ನ ಆತ ಮಾಯ ಮಾಡಿದ ರೀತಿ ಇತರೆಲ್ಲ ಕಾರ್ಯಕ್ರಮಗಳಿಗಿಂತ ಭಿನ್ನ. ಅದರಲ್ಲಿ ಆತ ಜನರನ್ನ ನೇರವಾಗಿ ಬಳಸಿಕೊಂಡು ಮ್ಯಾಜಿಕ್ ಮಾಡಿದ್ದ. ಮೊದಲು ಪ್ಲೇನ್ನ ಹಿಂದಿನ ಲೈಟ್ಗಳನ್ನ ಆನ್ ಮಾಡಲಾಯಿತು. ಮತ್ತು ಆ ವಿಮಾನವನ್ನ ಬಿಗಿಯಾಗಿ ಕಟ್ಟಲಾಯಿತು. ಆ ವಿಮಾನದ ಅಳತೆಗೆ ಸರಿ ಹೋಗುವಂತೆ ಒಂದು ಬಾಕ್ಸ್ ಅನ್ನು ಕೂಡ ರಚಿಸಲಾಗಿತ್ತು. ಹಾಗೆ ಅದಕ್ಕೆ ಸಾಕ್ಷಿಯಾಗಲಿರುವ ಒಂದಿಷ್ಟು ಜನಗಳನ್ನ ವಿಮಾನದ ತೀರ ಹತ್ತಿರದಲ್ಲೇ ನಿಲ್ಲಿಸಲಾಗಿತ್ತು. ಆದರೆ ಅವರಿಗೆ ಮ್ಯಾಜಿಕ್ ಮೂಲಗುಟ್ಟು ತಿಳಿಯದಂತೆ ರಹಸ್ಯ ಕಾಪಾಡಲು ಅವರ ಕಣ್ಣಿಗೆ ಬಟ್ಟೆ ಬಿಗಿಯಲಾಯಿತು. ವಿಮಾನದ ಎಲ್ಲಾ ರೆಕ್ಕೆಗಳನ್ನು ಆಯಕಟ್ಟಿನ ಜಾಗದಲ್ಲಿ ಕಟ್ಟಲಾಯಿತು. ಹೀಗೆ ಮ್ಯಾಜಿಕ್ಗೆ ವೇದಿಕೆ ಸಿದ್ಧವಾಯಿತು. ಈಗ ಜನರನ್ನ ಸೇರಿಸಿ ವಿಮಾನವನ್ನ ಮುಚ್ಚುವ ಸಮಯ. ಹಾಗೆ ಮಾಡಲಾಯಿತು. ಈ ಪ್ರದರ್ಶನ ಹೊರಗಿನ ಜನರಿಗೆ ತಿಳಿಯುವಂತೆ